ವೀಕ್ಷಕರೇ ನಮಸ್ಕಾರ. ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಇರಾನ್ನ ಮೇಲೆ ಯುದ್ಧ ಸಾರಿದ್ರು. ಈ ಯುದ್ಧದ ಪರಿಣಾಮವಾಗಿ ಇರಾನ್ ತಮ್ಮ ನಾಯಕರನ್ನೇ ಕಳೆದುಕೊಳ್ಬೇಕಾಯಿತು. 2 ವಾರ ಆದರೂ ಕೂಡ ಯುದ್ಧ ನಿಲ್ಲದ ಕಾರಣ ಅಲ್ಲಿನ ಜನ ಸಾವು ನೋವನ್ನು ಅನುಭವಿಸ್ತಾ ಇದ್ದಾರೆ. ಈ ಯುದ್ಧದ ಪರಿಣಾಮವಾಗಿ ಇರಾನ್ ತನ್ನ ಹತೋಟಿಯಲ್ಲಿರುವ ಹಾರ್ಮುಜ್ ಜಲಸಂಧಿಯನ್ನು ತನ್ನ ಅಧಿಕಾರದಿಂದ ಹತೋಟಿಗೆ ತೆಗೆದುಕೊಂಡಿದೆ. ಶತ್ರು ರಾಷ್ಟ್ರದ ಎಂತಹ ಹಡಗು ಬಂದರೂ ಕೂಡ ಅದನ್ನು ಮಿಸೈಲ್ ದಾಳಿ ಮಾಡಿ ನೀರಲ್ಲಿ ಮುಳುಗಿಸಿ ಬಿಡ್ತಾ ಇದೆ. ಹೀಗಾಗಿ ಪ್ರಪಂಚದ ಎಲ್ಲ ದೇಶದ ಕಣ್ಣು ಈಗ ಈ 3 ದೇಶಗಳಾದ ಇರಾನ್, ಇಸ್ರೇಲ್ ಮತ್ತು ಅಮೆರಿಕದ ಮೇಲಿದೆ. ಇದರ ನಡುವೆ ಇರಾನ್ನಲ್ಲಿ ಸುದ್ದಿಯಾಗುತ್ತಿರುವ ಮತ್ತೊಂದು ವಿಷಯ ಅಂದರೆ ಇಲ್ಲಿರುವ ಹಿಂದೂ ದೇವಾಲಯ. ವೀಕ್ಷಕರೇ, ನಿಮಗೆಲ್ಲ ಅನಿಸಬಹುದು ಇದು ಮುಸ್ಲಿಂ ರಾಷ್ಟ್ರ ಆದರೂ ಕೂಡ ಇಲ್ಲಿ ಹಿಂದೂ ದೇವಾಲಯ ಹೇಗೆ ಎಂದು. ಹಾಗಾದರೆ ಈ ಹಿಂದೂ ದೇವಾಲಯ ನಿರ್ಮಿಸಿದ್ದಾದರೂ ಯಾರು? ಈ ದೇವಾಲಯದ ವಿಶೇಷತೆ ಏನು? ಪ್ರಸ್ತುತ ಈ ದೇವಾಲಯದ ಸ್ಥಿತಿಗತಿ ಹೇಗಿದೆ? ಯಾವ ದೇವರಿಗೆ ಈ ದೇವಾಲಯ ಸೇರಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ವಿಡಿಯೋ ಇಷ್ಟವಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಇಲ್ಲಿ ಶತಮಾನಗಳಷ್ಟು ಹಳೆಯ ಶಿವನ ದೇವಾಲಯವಿದೆ. ಅಲ್ಲದೆ ವಿಷ್ಣುವಿನ ದೇವಾಲಯವಿರುವುದು ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಮಾಡ್ತಾ ಇದೆ. ಹಾಗಾದರೆ ಈ ದೇವಾಲಯವನ್ನು ನಿರ್ಮಿಸಿದ್ದು ಯಾರು ಗೊತ್ತಾ? ಇರಾನ್ನಲ್ಲಿರುವ ಈ ಹಿಂದೂ ದೇವಸ್ಥಾನವನ್ನು ಶಿಕಾರ್ಪುರ ನಗರದ ಶ್ರೀಮಂತ ಹಿಂದೂ ವ್ಯಾಪಾರಿಗಳು ನಿರ್ಮಿಸಿದರು ಎಂಬ ಇತಿಹಾಸವಿದೆ. ವರ್ಷಗಳು ಕಳೆಯುತ್ತಿದ್ದಂತೆ ಶಿವ ಮತ್ತು ವಿಷ್ಣುವಿನ ದೇವಸ್ಥಾನವು ಹಳೆಯದಾಗುತ್ತಾ ಹೋಯಿತು. 2008ರಲ್ಲಿ ಇರಾನ್ ಸರ್ಕಾರ ಈ ದೇವಾಲಯವನ್ನು ಪುನರ್ ಸ್ಥಾಪಿಸಿದರು ಎಂದು ಹೇಳಲಾಗುತ್ತೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಕೆಲಸ ಮಾಡ್ತಾ ಇದ್ದ ಭಾರತೀಯರಿಗಾಗಿ ಶಿವ ಮತ್ತು ವಿಷ್ಣುವಿನ ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ. ಆ ದೇವಾಲಯಗಳಲ್ಲಿ ಒಂದು ಇರಾನ್ನ ಹಾರ್ಮೋಜ್ಗನ್ ಪ್ರದೇಶದ ಬಂದರ್ ಅಬ್ಬಾಸ್ನಲ್ಲಿರುವ ವಿಷ್ಣು ದೇವಾಲಯವಾಗಿದೆ. ಈ ದೇವಾಲಯ ನಿರ್ಮಾಣವಾದ ಕಥೆಯೇ ರೋಚಕ. 1892ರಲ್ಲಿ ಬಂದರ್ ಅಬ್ಬಾಸ್ನ ದೊರೆ ಮೊಹಮ್ಮದ್ ಹಸನ್ ಖಾನ್ ಸಾದ್ ಉಲ್ ಮಲ್ಲಿಕ್ ನಿರ್ಮಿಸ್ತಾರೆ. ಈ ದೇವಾಲಯವು ಇರಾನ್ನಲ್ಲಿ ಜನಪ್ರಿಯ ಪ್ರಸಿದ್ಧ ಪ್ರವಾಸಿ ತಾಣವಾಗಿದೆ. ಈ ದೇವಾಲಯದ ಕಟ್ಟಡವು ಕೇಂದ್ರ ಗುಮ್ಮಟಾಕಾರವಾಗಿ ಆಯತಾಕಾರದ ಕೋಣೆಯನ್ನು ಹೊಂದಿದೆ. ವಿಸ್ಮಯ ಅಂದರೆ ಭಾರತದ ಹಿಂದೂ ದೇವಾಲಯದ ವಾಸ್ತುಶಿಲ್ಪ ಮತ್ತು ಈ ದೇವಾಲಯದ ವಾಸ್ತುಶಿಲ್ಪವು ಎರಡೂ ಕೂಡ ಒಂದೇ ಹೋಲುತ್ತದೆ. ದೇವಾಲಯದ ಗುಮ್ಮಟವು ಇರಾನ್ನ ಮಕ್ಕರಾನ್ ವಾಸ್ತುಶಿಲ್ಪವನ್ನು ಹೊಂದಿದ್ದು ಕಮಲಾಕಾರದ ಶಿಖರಗಳಿಂದ ಆವೃತವಾಗಿದೆ. ಭಾರತದ ಶಿವ ದೇವಾಲಯವನ್ನು ಹೋಲುವ ಈ ದೇವಸ್ಥಾನವು ದೇವಾಲಯದ ಮಧ್ಯಭಾಗವು ಚೌಕಾಕಾರವನ್ನು ಹೊಂದಿದ್ದು ಅದು ಗುಮ್ಮಟದಿಂದ ಆವೃತವಾಗಿದೆ. ಹವಳದ ಕಲ್ಲುಗಳಿಂದ ಈ ದೇವಾಲಯವನ್ನು ನಿರ್ಮಿಸಿದ್ದಾರೆ. ವೀಕ್ಷಕರೇ, ಪ್ರಸ್ತುತವಾಗಿ ಈ ದೇವಾಲಯ ಇದೆಯೇ ಎಂಬುದು ಪ್ರಶ್ನೆಯಾಗಿ ಉಳಿದುಬಿಟ್ಟಿದೆ. ಇದಿಷ್ಟು ಇರಾನ್ನ ಹಿಂದೂ ದೇವಾಲಯದ ಬಗೆಗಿನ ಒಂದಿಷ್ಟು ಮಾಹಿತಿಯಾಗಿತ್ತು. ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ. ಮತ್ತೆ ಸಿಗೋಣ.